ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೆ ಪೋಷಕರೇ ವಿಲನ್ ಆಗಿದ್ದಾರೆ. ಮದುವೆಯಾಗಿದ್ರೂ ಕೂಡ ಮಗಳನ್ನ ಹೆತ್ತವರು ಬಿಡಲೇ ಇಲ್ಲ. ನವೀನ್ 26 ವರ್ಷ ವಯಸ್ಸು, ರಮ್ಯಾ 19 ವರ್ಷ ವಯಸ್ಸು. ಇಬ್ಬರಿಗೂ ಕೂಡ ಮದುವೆಯಾಗಿತ್ತು. ಆದರೂ ಕೂಡ ಪೋಷಕರು ಬಿಡಲೇ ಇಲ್ಲ. ಮದುವೆಯಾಗಿದ್ರೂ ಇಬ್ಬರನ್ನ ಬೇರೆ ಮಾಡಿದ್ದಾರೆ. ನವೀನ್ ಹಾಗೂ ರಮ್ಯಾ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಇಬ್ಬರನ್ನು ಕೂಡ ಪೋಷಕರು ದೂರ ಮಾಡಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೆ ಪೋಷಕರೇ ವಿಲನ್ ಆಗಿದ್ದಾರೆ. ಮದುವೆಯಾಗಿತ್ತು, ಆದರೂ ಕೂಡ ಮಗಳನ್ನ ಹೆತ್ತವರು ಬಿಡಲೇ ಇಲ್ಲ. ಮಗಳನ್ನ ಆಕೆಯ ಗಂಡನಿಂದ ದೂರ ಮಾಡುವಂತಹ ಕೆಲಸಕ್ಕೆ ಪೋಷಕರು ಮುಂದಾಗಿದ್ದಾರೆ. ಇಬ್ಬರನ್ನ ಬೇರ್ಪಡಿಸಿದ್ದಾರೆ. ಇದು ಈಗ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮಗಳು ಮದುವೆ ಮಾಡಿಕೊಂಡು ತನ್ನ ಗಂಡನ ಜೊತೆ ಬಾಳಬೇಕು ಅನ್ನೋ ಸಂದರ್ಭದಲ್ಲೇ ಇತ್ತ ಪೋಷಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಜೊತೆಗೆ ಆ ಯುವತಿಯನ್ನು ಅಂದರೆ ರಮ್ಯಾ ಅನ್ನೋ ಮಗಳೇನಿದ್ಲು ಅವರನ್ನು ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದೇ ಹುಡುಗಿನ ನಾವು ಬೇಲ್ ತಗೊಳಕ್ ಹೋದಾಗ ಕೋರ್ಟ್ ಹತ್ರ ಕಳಿಸ್ಬಿಟ್ಟು ಅವ್ರ ಅಣ್ಣವ್ರು ಬಲವಂತವಾಗಿ ಕರ್ಕೊಂಡು ಹೊರಟೋಗವ್ರೆ. ಅವ್ರಿಗೆ ನಂಬಿಸ್ಬಿಟ್ಟು ನಾವೇ ಬಿಟ್ಬಿಡ್ತೀವಿ, ಈಚೆ ಬಂದರೆ ಅವ್ನು ಜೈಲಿಗೆ ಹೋಗ್ತಾನೆ, ಇದು ಬೇಡ ನಾವು ಬಿಟ್ಬಿಡ್ತೀವಿ, ನಾವೇ ಮದುವೆ ಮಾಡ್ಕೊಡ್ತೀವಿ ಅಂತ ಕರ್ಕೊಂಡೋಗವ್ರೆ. ನಾವು ತಿರುಗಿ ದಿನ ಹೋಗಿ ಕೇಳಿದ್ದಕ್ಕೆ ಸ್ಟೇಷನಲ್ಲಿ ಇಲ್ಲ ಕರ್ಸೋಕ್ಕಾಗಲ್ಲ, ಅವತ್ತಿನ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ಇವಾಗ ಕರ್ಸೋಕ್ಕಾಗಲ್ಲ ಅಂತ ಮೇಡಮ್ ಅಂದರು. ಅದಕ್ಕೆ ನಾವು ತಿರ್ಗಾ ಪದೇ ಆವತ್ತಿನ ಒಂದು ತಿಂಗಳಿಂದ ವಾಪಸ್ ಬರ್ತಾ ಇದ್ವಿ. ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಮೊನ್ನೆ ಶನಿವಾರ ಹೋದಾಗ ವಿಡಿಯೋ ಕಾಲ್ನಲ್ಲಿ ಮಾತಾಡಿಸ್ತೀವಿ, ಹಂಗೆ ಹಿಂಗೆ ಹಾಸ್ಪಿಟಲ್ ಇದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಮ್ಗೆ ಬೇಡ, ನಮ್ಮ ಮುಂದೆನೇ ಕರೆಸಿ ನಾವು ಮಾತಾಡ್ಸಿ ಅಂತ ನಾವು ಹೇಳಿದ್ವಿ. ನಾವು ಹಾಸ್ಪಿಟ್ಲ್ ಹತ್ರ ಅವರೇ ಅಂತ ಹೋಗಿ ನಾವು ಹಾಸ್ಪಿಟ್ಲ್ ಹತ್ರ ಹೋಗೋದಕ್ಕೆ ನೋಡಿದ್ವಿ, ಅಲ್ಲಿ ಯಾರು ಬಂದಿಲ್ಲ ಅಂತ ಹೇಳಿದ್ರು. ನಮ್ಮ ಅತ್ತೆಯವರು ಅದೇ ಊರು ಹಿಂದೂಪುರದ ಹತ್ರ, ನಾನು ಬಿಟ್ಬರೋಣ ಅಂತ ಹೋಗ್ತಾ ಇದ್ದೆ. ನಮ್ಮ ಅತ್ತೆಯವರು ಇಲ್ಲೇ ಬಿಡು ನೋಡ್ಕೊಬರ್ತೀನಿ ಅಂತ ಹಂಗೆ ಇದು ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ನೋಡ್ಕೊಬರ್ತೀನಿ ಅಂತ ಹೋಗಿದ್ದಕ್ಕೆ ಅವರು ಹುಡುಗಿಯವರನ್ನ ಅವ್ರ ಮನೆಯವರೆಲ್ಲ ಸೇರಿ ನಮ್ಮ ಅತ್ತೆಯವ್ರನ್ನ ಅವ್ರ ಮನೆ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು, ಲತೀಶ್ ಅನ್ನೋನು, ಬಾಲಾಜಿ, ಅವ್ರ ಮಾವ ನಾಗರಾಜ್ ಒಂದು ಮೂವರು ಸೇರಿ, ಅವ್ರ ಮನೆಯವರು ಅವ್ರ ಅತ್ತೆಯವರು ಒಂದಿಬ್ಬರು ಸೇರಿ ಎಲ್ಲ ಸೇರಿ ನಮ್ಮ ಅತ್ತೆಯವ್ರಿಗೂ ನಮ್ಮ ಮಾವರಿಗೂ ಚೆನ್ನಾಗಿ ಹೊಡೆದು, ನಾವು ಇಲ್ಲಿ ಹಂಗೆ ಗೊತ್ತಾಗಿದ್ದ ತಕ್ಷಣ ನಾವು ಗೌರಿಬಿದನೂರು ಸ್ಟೇಷನ್ ಹತ್ರ ಬಂದ್ವಿ. ಸರ್ ಹಿಂಗೆ ಅಲ್ಲಿ ಇದಾಗಿದೆ, ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಹೋಗಿದ್ದೀವಿ ಕೂಡಾಕವ್ರೆ ಮಾಡವ್ರೆ ಅಂತ ಹೇಳಿದಕ್ಕೆ ಇಲ್ಲ ಪೊಲೀಸರು ಫೋನ್ ಮಾಡಿದ್ರು. ಇನ್ನು ಯುವಕ ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ನೋಡಿ, ಮದುವೆಯಾಗಿದೆ ಈಗ, ಆದರೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿದ್ರು ಕೂಡ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳು ಆ ಯುವತಿಯನ್ನು ಕರೆಸಬೇಕಾಗಿತ್ತು. ಯಾಕಂದರೆ ನೋಡಿ, ಇಬ್ಬರು ಕೂಡ ಮೇಜರ್ ಆಗಿದ್ದಾರೆ, ಇಬ್ಬರು ಮದುವೆಯಾಗಿದ್ದಾರೆ, ಫೋರ್ಸ್ಫುಲಿ ಮದುವೆ ಆಗಿರುವಂಥದ್ದಲ್ಲ. ಆ ವಿಡಿಯೋ ಕೂಡ ನೋಡ್ತಾ ಇದ್ದೀರಿ ನೀವು. ಮದುವೆಯಾಗಿದ್ದರೂ ಕೂಡ ಪೊಲೀಸರು ಆ ಯುವತಿಯ ಮನೆಯವರ ಜೊತೆಗೆ ಸೇರಿಕೊಂಡು ಕಾನೂನನ್ನು ಕಾಪಾಡಬೇಕು ಪೊಲೀಸರು. ಆದರೆ ಪೊಲೀಸರೇ ಕಾನೂನಿನ ವಿರುದ್ಧವಾಗಿ ಕಾನೂನನ್ನು ಮುರಿದು ಬ್ರೇಕ್ ಮಾಡಿ ಆ ಯುವತಿಯ ಪೋಷಕರ ಮಾತಿಗೆ ಕಟ್ಟು ಬಿದ್ದು ಇಬ್ಬರನ್ನ ದೂರ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.